ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗಾಯತ್ರಿ ದೇವಿನ ಮನೆಗೆ ಕರ್ಕೊಂಡು ಬರೋಕ್ಕೂ ಮುಂಚೆನೂ ಹೀಗೆ ಕೇಳಿದ್ದು, ಮಾವನ ಮೇಲೆ ಕೇಸ್ ಹಾಕೋಕ್ಕೂ ಮುಂಚೆನೂ ಹೀಗೆ ಕೇಳಿದ್ದು, ಖಾಳಿಯಾಗೋ ಮುಂಚೆನೂ ದಿಟ್ಟು ಹೀಗೆ ಕೇಳಿದ್ಲು. ಕೊನೆಯಲ್ಲಿ ಮಾವನ ಅರೆಸ್ಟ್ ಮಾಡಿಸೋಕ್ಕೂ ಮುಂಚೆನೂ ನಿನ್ನ ಕೇಳಿನೇ ನಿರ್ಧಾರ ತಗೊಂಡಿದ್ಲು. ಆದರೆ ನೀನು ಮಾತ್ರ ಅವಳ ಪ್ರಶ್ನೆಗೆ ಉತ್ತರನೇ ಕೊಡಲ್ಲ. ಪಾಪ, ಅದೆಷ್ಟು ಬೇಜಾರಾಗುತ್ತೋ ಏನೋ ಅಂತಾಳೆ ಬೃಂದ. ಈ ಸಲ ಉತ್ತರ ಕೊಡ್ತೀನಿ. ನಾನು ಯಾವುದೇ ಅರ್ಥದಲ್ಲಿ ಹೇಳಿರಲಿ, ನೀವು ಮಾತ್ರ ಈ ಕೇಸನ್ನು ಪರ್ಸ್ನಲ್ ಆಗಿ ತಗೊಳ್ಳದೆ ಪ್ರೊಫೆಷ್ನಲ್ ಆಗಿ ಮುಂದುವರಿಸಿ. ಅದೇ ಎಲ್ರಿಗೂ ಒಳ್ಳೆಯದು ಅಂತಾನೆ ಅರ್ಜುನ್. ಅಂದರೆ ನನ್ನ ಮೇಲೆ ನಿಮಗಿರೋ ನಂಬಿಕೆ ಇಷ್ಟೇನಾ ಅಂತಾಳೆ ಭಾರ್ಗವಿ. ಅರ್ಜುನ್ ಅಲ್ಲಿಂದ ಹೋಗ್ತಾನೆ. ಬೃಂದ ಸ್ಮೈಲ್ ಮಾಡ್ತಾಳೆ. ಗಂಡ ಹೆಂಡತಿ ಮಧ್ಯೆ ತಂದಿಟ್ಬಿಟ್ರಲ್ಲ ಬಿಟ್ಟಿಯಲ್ಲ, ಇದೇ ಅಲ್ವಾ ನಿನಗೆ ಬೇಕಾಗಿದ್ದು. ಇವಾಗ ಸಮಾಧಾನ ಆಯಿತಾ ಅಂತಾಳೆ ಭಾರ್ಗವಿ. ಇದ್ದದ್ದನ್ನು ಇದ್ದಂಗೆ ಹೇಳಿ ಕ್ಲಾರಿಟಿ ಕೊಡೋಣ ಅಂತ ಬಂದೆ. ಆದರೆ ನಿನ್ನ ಗಂಡ ನನ್ನ ಮಾತನ್ನು ಅಪಾರ್ಥ ಮಾಡ್ಕೋತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈ ಗಂಡಿಸ್ರೆ ಎಷ್ಟೇ ಅನಿಸುತ್ತೆ ಕಣೆ, ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ಬೃಂದ ಹೋಗ್ತಾಳೆ. ಈಚೆ JP ಜನ್ಮ ಕೊಟ್ಟಿರೋ ತಾಯಿ, ಬದುಕು ಕೊಟ್ಟಿರೋ ಹೆಂಡತಿ, ಜೀವನಕ್ಕೆ ಅರ್ಥ ಕೊಡೋ ಮಗಳು, ಮನೆ ಬೆಳಗೋ ಸೊಸೆ, ಅಕ್ಕ ತಂಗಿ ಗೆಳತಿ, ಹೀಗೆ ಪ್ರತಿಯೊಂದು ಹಂತದಲ್ಲೂ ನಾವು ಹೆಣ್ಮಕ್ಳ ಮೇಲೆ ಎಷ್ಟು ಡಿಪೆಂಡ್ ಆಗಿರ್ತೀವಿ. ನೀವೆಲ್ಲ ಇಲ್ಲ ಅಂದರೆ ನನ್ನ ಜೀವನಕ್ಕೆ ಅರ್ಥನೇ ಇರಲ್ಲಮ್ಮ. ಆದರೂ ನೀನು ಹೆಣ್ಣು, ನೀನು ಇಲ್ಲೇ ಇರಬೇಕು, ನಿನ್ನ ಯೋಗ್ಯತೆ ಅಷ್ಟೇ ಅನ್ನೋ ಕೆಟ್ಟ ಭಾವನೆ ನಮಗೆ ಎಲ್ಲಿಂದ ಬರುತ್ತಮ್ಮ. ಕೆಲಸಕ್ಕೆ ಹೋಗಬೇಡ ಅಂತ ಭಾರ್ಗವಿನ ತಡೆದೆ. ಪ್ರತಿ ಹಂತದಲ್ಲೂ ಅವಳನ್ನು ಹಂಗಿಸ್ತಾ ಈಗೋನ ಸೇಫ್ಟಿ ಮಾಡ್ಕೋತಿದ್ದೆ. ಅವರ ಅಪ್ಪಂಗೆ ನಾನೇನೆಲ್ಲ ತೊಂದರೆ ಕೊಟ್ಟಿದ್ದೀನಿ ಗೊತ್ತೇನಮ್ಮ. ಆದರೆ ಇವತ್ತು ಅವಳು ಅದು ಯಾವುದನ್ನು ಲೆಕ್ಕಿಸದೆ ನನ್ನ ಮಗಳ ಥರ ನನ್ನ ಕಾಪಾಡಿದ್ಲು ಅಂತ. ಉದಾರ ಬುದ್ಧಿ ಹೆಣ್ಣಿಗೆ ಮಾತ್ರ ಇರೋಕ್ಕೆ ಸಾಧ್ಯ. ಮನೆಯೇ ಮೊದಲ ಪಾಠಶಾಲೆ, ತಾಯಿನೇ ಮೊದಲ ಗುರು ಅಂತಾರೆ. ಈ ವಾಕ್ಯನ ಬರೀ ತಿಳ್ಕೊಂಡಿದ್ರೆ, ಆದರೆ ಅರ್ಥನೇ ಮಾಡ್ಕೊಂಡಿರಲಿಲ್ಲ. ಇಷ್ಟು ವರ್ಷ ನಮ್ಮಪ್ಪ ಲಾಯರಲ್ಲಿ ಬುದ್ಧಿವಂತಿಕೆ ಅವ್ರ ಯೋಚನೆ ನನಗೂ ಬಂದಿದೆ ಅಂದ್ಕೊಂಡಿದ್ದೆ. ಆದರೆ ಕಣ್ಣೆದುರುಗಡೆ ಇದ್ದಿದ್ದು ನಿನ್ನನ್ನು ನಾನು ಎಷ್ಟು ಅವಮಾನ ಮಾಡಿದ್ದೀನಿ ಅಮ್ಮ. ನೀನು ಲಾಯರ್ ಅಲ್ವಾ, ನಿನ್ನ ರಕ್ತನೇ ಅಲ್ವಾ ನನ್ನಲ್ಲಿ ಹರಿತಿರೋದು. ಇವತ್ತು ಹೇಳ್ತಿದ್ದೀನಿ ಕೇಳಿಸ್ಕೊ. ಈ JP ಅಡ್ವೊಕೇಟ್ ಶಕುಂತಲಾ ದೇವಿ ಮಗ. ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿಬಿಡಮ್ಮ ಅಂತಾರೆ JP. ಇಲ್ಲಪ್ಪ, ಕ್ಷಮಿಸುವಂಥ ತಪ್ಪು ನೀನೇನು ಮಾಡಿದ್ಯಾ ನೋಡು. ಇವತ್ತಿಗೆ ನನ್ನ ಜನ್ಮ ಸಾರ್ಥಕ ಆಯಿತು ಕಣೋ. JP, ಈ ಕ್ಷಣಕ್ಕೆ ನಾನು ಕಣ್ಣು ಮುಚ್ಚಿದ್ರು ನನಗೆ ತೊಂದರೆ ಇಲ್ಲ ಕಣೋ ಅಂತಾರೆ ಶಕುಂತಲಾ. ಬಿಡ್ತು ಅನು, ನಾನು ವಾಪಸ್ ಬಂದಿರೋದೇ ನಿಮ್ಮ ಜೊತೆ ಬದುಕೋಕೆ. ದಯವಿಟ್ಟು ಏನೇನೋ ಮಾತಾಡಬೇಡ ಅಮ್ಮ. ಮೊದಲೇ ನನ್ನ ಮೇಲೆ ಶಕ್ತಿ ಗಾಯತ್ರಿಗೆ ಕಣ್ಣಿದೆ. ನನ್ನಿಂದ ನಿಮಗೇನು ತೊಂದರೆ ಆಗುತ್ತೋ ಅನ್ನೋ ಭಯ ನನ್ನನ್ನು ಕಾಡ್ತಿದೆ ಅಂತಾರೆ JP. ಈಗಷ್ಟೇ ಕೆಟ್ಟ ಕಾಲ ಮುಗಿದು ಮನೆ ಒಂದಾಗಿದೆ, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ಕಣೋ. JP, ಏನಾಯಿತೋ ಏನೋ ಗಾಢವಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ನನ್ನ ಹತ್ರ ಏನಾದರೂ ಮುಚ್ಚಿಡ್ತಿದ್ಯಾ? ಈಗ ತಾನೇ ಅಮ್ಮ ಅಂದು ಮತ್ತೆ ನನ್ನ ಹೊರಗಿನವಳ ತರಹ ಮಾಡಬೇಡ ಕಣೋ ಅಂತಾರೆ ಶಕುಂತಲಾ. ಇಲ್ಲ ಅಮ್ಮ, ಇಲ್ಲ. ಯಾಕೋ ಗೊತ್ತಿಲ್ಲ, ಕಣ್ಣಿಗೆ ಕಾಣಿಸೋ ಸಮಸ್ಯೆ ಮುಗಿದ್ರೂ ಕಣ್ಣಿಗೆ ಕಾಣಿಸದೇ ಇರೋ ಸಮಸ್ಯೆ, ಇನ್ಯಾವುದೋ ಸಮಸ್ಯೆ ಇದೆ ಅನ್ನಿಸ್ತಿದೆ ಅಂತಾರೆ JP. ನಮ್ಮ ಮುಂದೆ ಇರೋ ಸಮಸ್ಯೆನ ಬಗೆಹರಿಸುವಂಥ ಆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ನಾವು. ಸಮಸ್ಯೆ ಅನ್ನೋದು ಜೀವನದ ಒಂದು ಭಾಗ. ಅದನ್ನು ಎದುರಿಸೋ ಶಕ್ತಿ ಕೊಡು, ಧೈರ್ಯ ಕೊಡು ಅಂತ ಆ ದೇವರಲ್ಲಿ ನಾವು ಬೇಡ್ಕೋಬೇಕು. ಈ ಕ್ಷಣದಲ್ಲಿ ನೀನು ಬದುಕು ಅಂತಾರೆ ಶಕುಂತಲಾ. ಈಚೆ JP ಹೋಗ್ತಾ ಇರುವಾಗ ಕಿಚನ್ನಿಂದ ಮಾವ ಅಂತ ಭಾರ್ಗವಿ ಕರೀತಾಳೆ. ಖರೀದಿಯ ಭಾರ್ಗವಿ ಅಂತಾರೆ. JP ಬರ್ತಾರೆ. ಹೌದು ಮಾವ, ಬನ್ನಿ ಕೂತ್ಕೊಳ್ಳಿ ಅಂತ ಭಾರ್ಗವಿ ಅವರಿಗೆ ಬಡಿಸಿ, ಊಟ ಮಾಡಿ ಮಾವ, ಮನೆ ಊಟ ಮಾಡಿ ಎಷ್ಟು ದಿನ ಆಗೋಗಿತ್ತು, ಇವತ್ತು ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ ಅಂತಾಳೆ ಭಾರ್ಗವಿ. ನೀನು ಕೂತ್ಕೋ ಭಾರ್ಗವಿ ಅಂತಾರೆ JP. ಪರವಾಗಿಲ್ಲ ಮಾವ ಅಂತಾಳೆ ಭಾರ್ಗವಿ. ಕೂತ್ಕೋ ಅಂತ ಅವಳು ಕೈ ಹಿಡಿದು ಕೂರಿಸ್ತಾರೆ. ಭಾರ್ಗವಿ ಕೂತ್ಕೋತಾಳೆ. ನೀನು ಊಟ ಮಾಡಿದ್ಯಾ ಅಂತಾರೆ JP. ಇಲ್ಲ ಮಾವ, ನಾನು ಆಮೇಲೆ ಮಾಡ್ತೀನಿ ಅಂತಾಳೆ ಭಾರ್ಗವಿ. ಆಗ JPನೇ ತಟ್ಟೆಗೆ ಅನ್ನ ಸಾರನ್ನು ಹಾಕ್ತಾರೆ. ಮಾವ, ನೀವು ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ ಅಂತಾಳೆ ಭಾರ್ಗವಿ. ತಟ್ಟೆನ ಅವಳಿಗೆ ಕೊಟ್ಟು, ನಿನ್ನ ಮನಸ್ಸು ಭಾರ ಆಗಿದೆ ಅಂತ ನನಗೆ ಗೊತ್ತು, ಆದರೆ ಹೊಟ್ಟೆ ಕಾಲೇ ಇದ್ದರೆ ಆ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಹೇಳು. ಊಟ ಮಾಡು, ನಿನ್ನ ಮನಸ್ಸಲ್ಲಿ ಏನೋ ಕೊರಗಿದೆ ಅಲ್ವಾ ಭಾರ್ಗವಿ. ನಾನು ನಿನ್ನ ಮಾವ ಅಲ್ವಾ, ಅದೇನು ಅಂತ ನನ್ನ ಹತ್ರ ಹೇಳ್ಕೊ ಅಂತಾರೆ JP. ಏನಿಲ್ಲ ಮಾವ, ಸ್ವಲ್ಪ ತಲೆನೋವುತ್ತಿತ್ತು ಅಷ್ಟೇ ಅಂತಾಳೆ ಭಾರ್ಗವಿ. ಹೇಳ್ಕೊಂಡ್ರೆ ಮನಸ್ಸು ಸ್ವಲ್ಪ ಹಗುರಾಗುತ್ತೆ. ಮಾವ ಸ್ನೇಹಿತನೂ ಆಗ್ಬೋದು. ನೀನು ನಮ್ಮಿಬ್ಬರ ಸ್ನೇಹಕ್ಕೆ ಬೆಲೆ ಕೊಡ್ತೀಯಾ ಅಂತಾದರೆ ಅದೇನು ಅಂತ ಹೇಳ್ಕೊ ಭಾರ್ಗವಿ ಅಂತಾರೆ JP. ಮಾವ, ಈ ವಿಷಯನ ಎಷ್ಟು ತಲೆಗೆ ಹಾಕ್ಕೋಬಾರ್ದು ಅಂತ ಅಂದ್ಕೊಂಡ್ರು ಅದು ನನ್ನ ಮನಸ್ಸಲ್ಲಿ ಕೊರಿತಾನೇ ಇದೆ. ಅಪ್ಪ ತೀರ್ಕೊಂಡಿದ್ದು ಆಕ್ಸಿಡೆಂಟಲ್ಲಿ ಅಲ್ಲ ಮಾವ, ಆಗ ಆ ಗಂಗಾ ಕೊಲೆ ಮಾಡಿಸಿರೋದು. ಹಾಗಂತ ಅವಳೇ ನನ್ನ ಹತ್ರ ಹೇಳಿದ್ಲು. ಈ ವಿಚಾರ ಗೊತ್ತಿದ್ರು ಏನೂ ಮಾಡೋಕ್ಕಾಗದೆ ನನ್ನ ಕೈ ಕಟ್ ಹಾಕಿದ ಹಾಗಾಗಿದೆ ಮಾವ. ನಮ್ಮ ಅಪ್ಪ ಒಂದು ಇರುವೆಗೂ ಕೂಡ ಕೇಡು ಬಯಸಿದವರಲ್ಲ. 25 ವರ್ಷ ಅವರಿಗೆ ಇಷ್ಟವಾಗಿರೋ ಕೋರ್ಟ್ಗೆ ಬರೋಕ್ಕಾಗದೆ ವನವಾಸದಲ್ಲೇ ಕಾಲ ಕಳೆದ್ಬಿಟ್ರು. ಇನ್ನೇನು ಎಲ್ಲ ಸರಿ ಹೋಯಿತು, ಅಪ್ಪ ಕೋರ್ಟ್ಗೂ ಬಂದರು ಅನ್ನೋಷ್ಟರಲ್ಲಿ ಗಂಗಾ ಅಪ್ಪನ ಕೊಲೆ ಮಾಡಿಸ್ಬಿಟ್ಲು ಮಾವ. ಯಾವಾಗಲೂ ನ್ಯಾಯ ನಿಷ್ಠೆಯಿಂದ ಬದುಕ್ತಾ ಇದ್ದಿದ್ದ ವ್ಯಕ್ತಿಗೆ ಇಂಥ ಸಾವ, ಒಬ್ಬನ ಸಾಯಿಸೋದು ಅಷ್ಟು ಸುಲಭನಾ ಅಂತಾಳೆ ಭಾರ್ಗವಿ.
ರವೀಂದ್ರ ಸಾಮಾನ್ಯ ವ್ಯಕ್ತಿಯಲ್ಲ. ಅವನ ನಂಬಿಕೆ, ಯೋಚನೆ, ಚಿಂತನೆ ಸಮಾಜಕ್ಕೆ ಒಂದು ದಾರಿದೀಪ ಆಗಿತ್ತು. ಅಷ್ಟು ಒಳ್ಳೆ ವ್ಯಕ್ತಿಗೆ ಇಂಥ ಸಾವ? ನೀನೇನು ಯೋಚನೆ ಮಾಡಬೇಡ ಭಾರ್ಗವಿ. ರವೀಂದ್ರನ ಸಾವಿಗೆ ನಾನು ನ್ಯಾಯ ಕೊಡಿಸ್ತೀನಿ ಅಂತಾರೆ JP. ಯಾವ ನ್ಯಾಯ ಮಾವ? ನ್ಯಾಯ ಸಿಕ್ಬಿಟ್ರೆ ಅಪ್ಪ ವಾಪಸ್ ಬರಲ್ವಲ್ಲ ಅಂತಾಳೆ ಭಾರ್ಗವಿ. ನೋಡು ಭಾರ್ಗವಿ, ನೀನು ಹೇಳ್ತಿರೋದು ಸರಿ. ನಾವು ರವೀಂದ್ರನ ವಾಪಸ್ ಕರ್ಕೊಂಡು ಬರೋಕ್ಕಾಗಲ್ಲ. ನನ್ನ ಕಣ್ಣಿಗೆ ನನ್ನ ಗೆಳೆಯ ರವೀಂದ್ರ ನಿನ್ನ ರೂಪದಲ್ಲಿ ಕಾಣ್ತಿದ್ದಾನೆ. ನಿನ್ನ ಆದರ್ಶ, ನಿನ್ನಿಷ್ಟೇ, ಶ್ರದ್ಧೆ, ಸತ್ಯಕ್ಕೆ ಜಯ ಕೊಡಿಸ್ಬೇಕು ಅಂತ ಹೋರಾಡೋ ನಿನ್ನ ಛಲ, ಇದೆಲ್ಲದರಲ್ಲೂ ನನಗೆ ರವೀಂದ್ರ ಕಾಣಿಸ್ತಿದ್ದಾನೆ. ಈ ಹೋರಾಟದಲ್ಲಿ ನಾನು ನಿನ್ನ ಜೊತೆ ನಿಂತ್ಕೋತೀನಿ. ಆ ಗಂಗನ ಮಟ್ಟ ಹಾಕಿ ರವೀಂದ್ರನ ಸಾವಿಗೆ ಉತ್ತರ ಸಿಗೋವರೆಗೂ ನಾನು ಸುಮ್ಮನಾಗಲ್ಲ. ನಾನು ರವೀಂದ್ರಂಗೆ ಮೋಸ ಮಾಡಿದ್ದಕ್ಕೆ ಈ ರೀತಿ ಆದರೂ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ನಿನಗೆ ಅಪ್ಪನ ನೋಡಬೇಕು ಅನ್ನಿಸ್ತಿದ್ಯಾ ಭಾರ್ಗವಿ? ಎಲ್ಲಿ ಕಣ್ಮುಚ್ಚು ಅಂತಾರೆ JP. ಭಾರ್ಗವಿ ಕಣ್ಮುಚ್ತಾಳೆ. ಎಲ್ಲಿ ಆ ಮಾಡು ಅಂತಾರೆ JP. ಆಗ ಭಾರ್ಗವಿ JPನ ನೋಡಿ ಅಳ್ತಾ ಬಾಯಿನ ಕಳಿತಾಳೆ. JP ತುತ್ತನ ಬಾಯಿಗೆ ಹಾಕಿ, ರವೀಂದ್ರ ಹೀಗೆ ಊಟ ಮಾಡಿಸ್ತಿದ್ದ ಅಲ್ವಾ ನಿನಗೆ? ಇವತ್ತು ನಾನು ನಿನಗೆ ಊಟ ಮಾಡಿಸ್ತೀನಿ ಅಂತ JP ಭಾರ್ಗವಿಗೆ ಊಟ ಮಾಡಿಸ್ತಾ, ಸಂಬಂಧದ ಬೆಲೆ ಏನು, ಮನುಷ್ಯತ್ವ ಅಂದರೆ ಏನು ಅಂತ ನೀ ನನಗೆ ತೋರಿಸ್ಕೊಟ್ಟಿದ್ಯಾ ಭಾರ್ಗವಿ. ಇನ್ನು ಮುಂದೆ ನೀನಿಡೋ ಪ್ರತಿ ಹೆಜ್ಜೆಲೂ ರವೀಂದ್ರನ ಹಾಗೆ ನಾನು ನಿನ್ನ ಜೊತೆ ಇರ್ತೀನಿ ಅಂತಾರೆ JP. ಭಾರ್ಗವಿ ಖುಷಿಯಿಂದ ಅಳ್ತಾಳೆ. ಈಚೆ ಗಂಗಾ ರೂಮಲ್ಲಿರುವಾಗ ಬೃಂದ ಜ್ಯೂಸ್ ತಂದು ತಗೊಳ್ಳಿ ಅಂತಾಳೆ. ಬೈದಿಂದ ಗಂಗಾ ನೋಡಿದಾಗ, ನಾನೇ ಫ್ರೆಶ್ ಆಗಿ ಪ್ಯಾಕೆಟಿಂದ ಓಪನ್ ಮಾಡಿ ನೀಟಾಗಿ ಅರೇಂಜ್ ಮಾಡಿ ತೊಗೊಂಡು ಬಂದಿದ್ದೀನಿ ಅಂತಾಳೆ ಬೃಂದ. ಬೇಡ ಬೇಡ, ನನಗೇನು ಬೇಡ, ನಾನೇನು ತಿನ್ನಲ್ಲ ಅಂತಾಳೆ ಗಂಗಾ. ಅಯ್ಯೋ ತಗೊಳ್ಳಿ ಅತ್ತೆ, ಜ್ಯೂಸ್ ನೋಡಿ ಘಮ್ ಅಂತಿದೆ, ತಗೊಳ್ಳಿ ಅಂತಾಳೆ ಬೃಂದ. ಬೇಡ ಅಂದರೆ ಅರ್ಥ ಆಗಲ್ವಾ, ತಗೊಂಡೋಗು ತಗೊಂಡೋಗು ಅಂತಾಳೆ ಗಂಗಾ. ಅಯ್ಯೋ ಇದೇನತ್ತೆ, ನಿಮಗೆ ಇಷ್ಟ ಆಗುತ್ತೆ ಅಂತ ಪ್ಯಾಕೆಟ್ ಓಪನ್ ಮಾಡಿ ತಗೊಂಡು ಬಂದಿದ್ದೀನಿ, ಬೇಡ ಅಂತಿದ್ದೀರಲ್ಲ. ಅಲ್ಲ ಇದರಲ್ಲಿ ಏನು ವಿಷ ಇರುತ್ತಾ ಅಂತಾಳೆ ಬೃಂದ. ಇದ್ರೂ ಇರ್ಬೋದು ಅಂತಾಳೆ ಗಂಗಾ. ಸರಿ ಬಿಡಿ, ನಾನೇ ಟೇಸ್ಟ್ ಮಾಡಿ ನೋಡ್ತೀನಿ ಅಂತ ಸ್ವಲ್ಪ ಕುಡಿದು, ಓಕೆನಾ ನೋಡಿ ಆರಾಮಾಗಿದ್ದೀನಿ ಅಂತಾಳೆ. ಆಗ ಗಂಗಾ ಜ್ಯೂಸ್ ತಗೊಳ್ಬೇಕು ಅನ್ನೋವಾಗ, ಅತ್ತೆ ಅಂತ ಗಂಟ್ಲನ್ನ ಹಿಡ್ಕೊಂಡು ಅಲ್ಲೇ ಕೆಳಗೆ ಬೀಳ್ತಾಳೆ ಬೃಂದ. ಬೃಂದ ಅಂತ ಗಂಗಾ ಅವಳನ್ನು ಹಿಡ್ಕೊಂಡು ಚರಣ್ ಬಾರೋ ಬೇಗ ಅಂತ ಕೂಗ್ತಾರೆ. ಆಗ ಬೃಂದ ಕಣ್ಬಿಟ್ಟು ಜೋರಾಗಿ ನಗ್ತಾ ಎದ್ದು, ಅತ್ತೆ ನನಗೇನೂ ಆಗಿಲ್ಲ, ಹೆದರ್ಕೊಂಡ್ಬಿಟ್ರಾ? ಸುಮ್ಮನೆ ನಿಮಗೆ ಕಾಡ್ಸೋಣ ಅಂತ ನಾಟಕ ಮಾಡಿದೆ ಅಂತಾಳೆ ಬೃಂದ. ಏಯ್ ನಿನಗೇನಾದರೂ ಬುದ್ಧಿ ಇದೆಯಾ? ಯಾವ ವಿಷಯದಲ್ಲಿ ತಮಾಷೆ ಮಾಡಬೇಕು, ಯಾವ ವಿಷಯದಲ್ಲಿ ತಮಾಷೆ ಮಾಡಬಾರ್ದು ಅಂತ ಗೊತ್ತಾಗೋದಿಲ್ಲ ಅಂತ ಕೂಗ್ತಾಳೆ ಗಂಗಾ. ಸಾರಿ ಅತ್ತೆ, ನೀವು ಇಷ್ಟು ಸೀರಿಯಸ್ ಆಗ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲ ಜ್ಯೂಸ್ ನೋಡಿದರೆ ಯಾಕೆ ಇಷ್ಟೊಂದು ಹೆದರ್ಕೋತಿದ್ದೀರಾ ಅಂತಾಳೆ ಬೃಂದ. ಎಲ್ಲ ಭಾರ್ಗವಿಯಿಂದ ಊಟ ತಿಂಡಿ ನೋಡಿದರೆ ಭಯ ಹುಟ್ಟೋ ಆಗ ಮಾಡಿದ್ದಾಳೆ. ಎಲ್ಲರನ್ನೂ ಗಡಗಡ ನಡಗಿಸ್ತಿದ್ದು ಈ ಗಂಗಂಗೆ ಚಮಕ್ ಕೊಟ್ಟಿದ್ದಾಳೆ. ಛೆ ಅಂತಾಳೆ ಗಂಗಾ. ನಾನು ಅವಳನ್ನು ಗಮನಿಸ್ತಾನೆ ಇದ್ದೀನಿ ಅತ್ತೆ. ಮಾವ ಬಂದಾಗಿಂದ ಬೇಜಾನ್ ಎಗರಾಡ್ತಿದ್ದಾಳೆ. ಅವಳನ್ನು ಹೀಗೆ ಬಿಟ್ಟರೆ ಮನೆಯವರನ್ನೆಲ್ಲ ಬುಗುರಿ ಆಡಿಸ್ದಂಗೆ ಆಡಿಸ್ಬಿಡ್ತಾಳೆ ಅಂತಾಳೆ ಬೃಂದ. ಈಚೆ ಶಕುಂತಲ, ನಿರ್ಮಲಾ, ಅರ್ಜುನ್, ಭಾರ್ಗವಿ ಡೈನಿಂಗ್ ಟೇಬಲಲ್ಲಿ ತಿಂಡಿಗೆ ಕೂತಿರ್ತಾರೆ. ಅಯ್ಯೋ ನನ್ನ ಬುದ್ಧಿಗೆಷ್ಟು, ಎಲ್ಲರೂ ಒಟ್ಟಿಗೆ ಕೂತ್ರೆ ಬಡಿಸೋದು ಯಾರು? ನಾನೇ ಫಸ್ಟ್ ಬಡಿಸಿ ಆಮೇಲೆ ಕೂತ್ಕೋತೀನಿ ಅಂತಾರೆ ನಿರ್ಮಲಾ. ಅತ್ತೆ ನೀವು ಕೂತ್ಕೊಳ್ಳಿ, ಇವತ್ತು ಎಲ್ಲರೂ ಒಟ್ಟಿಗೆ ತಿಂಡಿಗೆ ಕೂತ್ಕೋಬೇಕು ಅಂತ ಆರ್ಡರ್ ಆಗಿದೆ. ಆ್ಯಂಡ್ ತಿಂಡಿ ಬಡಿಸೋಕ್ಕೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಬರ್ತಿದ್ದಾರೆ ಅಂತಾಳೆ ಭಾರ್ಗವಿ. ಸ್ಪೆಷಲ್ ವ್ಯಕ್ತಿನ? ಯಾರಮ್ಮ ಅದು ಅಂತಾರೆ ಶಕುಂತಲ. ಅದೇ ಬಂದರು ನೋಡಿ ಅಂತಾಳೆ ಭಾರ್ಗವಿ. ಡ್ಯಾಡ್ ಬನ್ನಿ ಕೂತ್ಕೊಳ್ಳಿ, ಯಾರೋ ಸ್ಪೆಷಲ್ ವ್ಯಕ್ತಿ ಬರ್ತಾ ಇದ್ದಾರೆ, ನಿಮಗೇನಾದರೂ ಗೊತ್ತಾ ಅಂತಾನೆ ಅರ್ಜುನ್. ನಾನೇ ಕಣಪ್ಪ ಸ್ಪೆಷಲ್ ವ್ಯಕ್ತಿ ಅಂತಾರೆ JP. ಆಗೆಲ್ಲರೂ ಆಶ್ಚರ್ಯದಿಂದ ನೋಡ್ತಾರೆ. ನೀವು ತಿಂಡಿ ಬಡಿಸ್ತೀರಾ ಅಂತಾರೆ ನಿರ್ಮಲಾ. ಯಾಕೆ ನಿರ್ಮಲಾ, ನಾನು ಈ ಕೆಲಸ ಮಾಡಬಾರ್ದಾ ಅಂತಾರೆ JP. ಇದೇನು ಡ್ಯಾಡ್ ಹೊಸ ಟ್ವಿಸ್ಟು ಅಂತಾನೆ ಅರ್ಜುನ್. ಕೂತ್ಕೋ, ನಾವೆಲ್ಲರೂ ಒಟ್ಟಿಗೆ ತಿಂಡಿ ತಿನ್ನೋದಕ್ಕೆ ನಾನೇ ಬಡಿಸ್ತೀನಿ. ಯು ನೋ ಸಮಥಿಂಗ್ ಅರ್ಜುನ್, ನನ್ನ ಇಡೀ ಜೀವನ ನಾನೊಬ್ಬ ಬೆಸ್ಟ್ ಲಾಯರ್ ಆಗಬೇಕು ಅನ್ನೋ ರೇಸಲ್ಲೇ ಕಳೆದ್ಬಿಟ್ಟೆ. ಆ ಬರದಲ್ಲಿ ನಾನು ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗೋದನ್ನು ಮರೆತುಬಿಟ್ಟೆ. ಮನೆಗೆ ದುಡ್ದು ತಂದು ಹಾಕಿದರೆ ಸಾಕು ಅಷ್ಟೇ ನನ್ನ ಕೆಲಸ ಅಂದ್ಕೊಂಡಿದ್ದೆ. ನೀವು ಮಕ್ಕಳು ಮಾಡೋ ತಲೆತನ, ತಪ್ಪು ಮಾಡಿದಾಗ ಕಿವಿ ಹಿಂಡಿ ಬುದ್ಧಿ ಹೇಳೋ ಅಮ್ಮನ ಮಾತುಗಳು, ಹೆಂಡತಿ ಜೊತೆ ಕೋಳಿ ಜಗಳ, ಇಂಥ ಎಷ್ಟೋ ಚಿಕ್ಕ ಅನುಭವಗಳನ್ನು ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅನಿಸೋಕ್ಕೆ ಶುರುವಾಯಿತು ಅಂತ ತಿಂಡಿ ಬಡಿಸ್ತಾ, ಒಬ್ಬ ಮನುಷ್ಯನಿಗೆ ತನ್ನ ಸಾವು ಕಣ್ಮುಂದೆ ಬಂದಾಗ ಅವನ ಇಡೀ ಜೀವನದ ಒಳ್ಳೆ ಕ್ಷಣಗಳು ಅವನಿಗೆ ನೆನಪಾಗುತ್ತಂತೆ. ನಾನು ಕಟಕಟೆಯಲ್ಲಿ ನಿಂತಾಗ ನನಗೆ ಹಾಗನಿಸ್ತು. ನೀವೆಲ್ಲರೂ ಕಾಣಿಸಿದ್ರಿ, ಎಲ್ಲರೂ ಖುಷಿಯಾಗಿದ್ರಿ, ಆದರೆ ನಾನು ಮಾತ್ರ ಸಪ್ಪೆಯಾಗಿ ಒಂದು ಕಡೆ ನಿಂತಿದ್ದೆ. ಆಗ ನನಗೆ ನನ್ನ ಜೀವನದಲ್ಲಿ ನಾನೇನು ಮಿಸ್ ಮಾಡ್ಕೊತಿದ್ದೀನಿ ಅಂತ ನನಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ನೋಡಿ, ನನಗೆ ಬೇಲು ದುಡ್ಡಿಂದ ಸಿಕ್ಕಿರ್ಬೋದು, ಆದರೆ ಅಷ್ಟು ದೊಡ್ಡ ಅಮೌಂಟ್ನ ಹೊಂದಿಸೋ ಮನಸ್ಸು ನಮ್ಮ ಈ ಸಂಬಂಧದಿಂದನೇ ಆಗಿದ್ದು. ಇಂಥ ಒಳ್ಳೆ ಫ್ಯಾಮಿಲಿ ಇದ್ದರೂ ನಾನು ನಿಮ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅನ್ನೋ ಚಿಂತೆ ನನಗೆ ಕಾಡೋಕ್ಕೆ ಶುರುವಾಗಿದೆ. ಇನ್ನು ಆಗಿರಲಿ, ಐ ಪ್ರಾಮಿಸ್, ಇನ್ಮೇಲಿನಿಂದ
ಫ್ಯಾಮಿಲಿ ಫಸ್ಟ್ ಪ್ರಿಯಾರಿಟಿ ಅಂತಾರೆ JP. ಆಗ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ಜಗನ್ ಇಲ್ಲಿ ಅಂತಾರೆ JP. ಮಾವ ಅವರಿಗೆ ಬೆಳಿಗ್ಗೆನೇ ಏನೋ ಮೀಟಿಂಗ್ ಇದೆ ಅಂತ ಹೋಗಿದ್ದಾರೆ ಅಂತಾಳೆ ಭಾರ್ಗವಿ. ಅವನ ಜೊತೆನೂ ನಾನು ತುಂಬ ಮಾತಾಡೋದಿದೆ, ನಾನು ಅವನ ಜೊತೆನೇ ತಿಂಡಿ ತಿಂತೀನಿ, ನೀವೆಲ್ಲ ತಗೊಳ್ಳಿ ಅಂತಾರೆ JP. ಎಲ್ಲರೂ ತಿಂಡಿ ತಿನ್ನೋಕೆ ಶುರು ಮಾಡ್ತಾರೆ. ಈಚೆ ಗಂಗಾ, ಬೃಂದಾ ನನಗೊಂದು ಸಹಾಯ ಮಾಡ್ತೀಯಾ ಅಂತಾಳೆ. ನಿಮಗೆ ನಾನು ಗ್ಯಾಂಗ್ ಸ್ಟಾರ್ ಗಂಗಾಗೆ ಈ ಲೋಕಲ್ ಬೃಂದಾ ಸಹಾಯ ಏನಕ್ಕೆ ಅತ್ತೆ? ಅದು ಏನು ಅಂತ ಹೇಳಿ ಮಾಡೋಣ ಅಂತಾಳೆ ಬೃಂದಾ. ಆ ಭಾರ್ಗವಿ ನರಳಬೇಕು, ಅವಳು ಬದುಕಿಗಿಂತ ಸಾಯೋದೇ ಮೇಲು ಅಂತ ಅನ್ನಿಸ್ಬೇಕು ಅಂತಾಳೆ ಗಂಗಾ. ಅತ್ತೆ, ಇದು ನನ್ನ ಡ್ರೀಮ್ ಪ್ರಾಜೆಕ್ಟ್, ಆದರೂ ಇದನ್ನು ನಾನೇ ಯಾಕೆ ಮಾಡಬೇಕು ಅಂತಿದ್ದೀರಾ ಅಂತಾಳೆ ಬೃಂದಾ. ನೀನು ಭಾರ್ಗವಿ ಒಂದೇ ತಾಯಿ ರಕ್ತ ಹಂಚ್ಕೊಂಡು ಹುಟ್ಟಿರೋರು ಕಣೆ, ಸ್ವಂತದವರು ಅದೇನೇ ತೊಂದರೆ ಕೊಟ್ಟರು ಭಾರ್ಗವಿ ಸಹಿಸ್ಕೊತಾಳೆ. ಅವಳು ಒಳ್ಳೆತನ ಉಪಯೋಗಿಸ್ಕೊಂಡೆ ಅವಳಿಗೆ ಪೆಟ್ಟು ಕೊಡ್ತೀನಿ ಅಂತ ಯೋಚನೆ ಮಾಡ್ತಾ, ಇದು ನಿನ್ನ ಕೈಲಿ ಮಾತ್ರ ಆಗೋ ಕೆಲಸ ಬೃಂದಾ. ಭಾರ್ಗವಿನ ಫೂಲ್ ಮಾಡೋದ್ರಲ್ಲಿ ನಿನ್ನನ್ನು ಯಾರಾದರೂ ಮೀರ್ಸೋಕೆ ಉಂಟಾ? ನಿನ್ನ ಲೋಕಲ್ ಮುಂದೆ ಈ ಗ್ಯಾಂಗ್ ಸ್ಟಾರ್ ಗಂಗಾ ಕಮ್ಮಿನೇ ನೋಡು. ನಿನಗೇನು ತೊಂದರೆ ಆಗದೆ ಇರೋ ತರಹ ನಾನು ನೋಡ್ಕೋತೀನಿ. ಇದೊಂದೇ ಅಲ್ಲ, ಮೌಂಟೇನ್ ಪಕ್ಕದಲ್ಲಿರೋ ವಿಲ್ಲ ಅದನ್ನು ನಿನಗೆ ಕೊಡಿಸ್ತೀನಿ. ನೀನು ಚರಣ್ ಜ್ವಾಲಿಯಾಗಿ ಆರಾಮಾಗಿರಿ ಅಂತಾಳೆ ಗಂಗಾ. ಬೃಂದಾ ಆಗ ಖುಷಿಯಿಂದ, ಅಯ್ಯೋ ಅತ್ತೆ, ನೀವು ಹೇಳಿದ ಮಾತನ್ನು ಕೇಳೋ ಸಹಾಯನ ನಾವು ಯಾವತ್ತಾದರೂ ಇಲ್ಲ ಅಂದಿದ್ದೀನಾ? ಆದರೂ ಈ ಗಿಫ್ಟನ್ನು ಅವಶ್ಯಕತೆ ಏನು ಇರಲಿಲ್ಲ. ಏನೋ ನೀವು ದೊಡ್ಡವರು, ಆಶೀರ್ವಾದ ಅಂತ ಇರಲಿ, ಇಟ್ಕೋತೀನಿ ಅಷ್ಟೇ. ನಿಮ್ಮ ಕೆಲಸ ಆಗಲೇ ಆಯಿತು ಅಂದ್ಕೊಳ್ಳಿ ಅತ್ತೆ, ಈಗಾಗಲೇ ಒಂದು ಪ್ಲ್ಯಾನ್ ರೆಡಿ ಇದೆ ಅಂತಾಳೆ ಬೃಂದಾ. ಈಚೆ JP ಮನೆಯೊಳಗೆ ಒಬ್ಬರು ಆಫೀಸರ್ ಬರ್ತಾರೆ. JP ಪಾಟೀಲ, ನೀವು ಈ ಮನೆನ JG ಕನ್ಸ್ಟ್ರಕ್ಷನ್ಗೆ ಮಾರಿದ್ದೀರಲ್ವಾ, ಅದಕ್ಕೆ ಸೀಸ್ ಮಾಡೋಕ್ಕೆ ಬಂದಿದ್ದೀವಿ ಅಂತಾರೆ. ವಾಟ್ ಅಂತಾರೆ JP. ನಿಮಗೆ ಹೀಗೆ ಹೇಳಿದರೆ ಅರ್ಥ ಆಗಲ್ಲ, ಇಲ್ಲಿಗೆ ಬಾಸ್ ಬರ್ತಿದ್ದಾರೆ ಅಂತಾರೆ. ಆಗ ಜಗನ್ ಬಂದು, ಇದು ನನ್ನ ಮನೆ, ಆ ಪೇಪರ್ನ ಕೊಡು ಅಂತಾರೆ. ಭಾರ್ಗವಿ ಅದನ್ನು ನೋಡಿ, JP ಕನ್ಸ್ಟ್ರಕ್ಷನ್ ಅಂದರೆ ಜಗನ್ ಮಾವನ ಕಂಪ್ನಿ ಪಾರ್ಥ, ಮೋಸದಿಂದ ಮನೆನ ಬರ್ಸ್ಕೊಂಡಿದ್ದಾರೆ ಅಂತಾಳೆ ಭಾರ್ಗವಿ. ಏಯ್, ಏನರೋ ನೋಡ್ತಿದ್ದೀರಾ ಅಂತಾರೆ ಜಗನ್. ಆಗ ಎಲ್ಲರೂ ಮನೆಯವರನ್ನು ಎಳೆದು ಹೊರಗಡೆ ತಳ್ತಾರೆ. ಆಗ ಭಾರ್ಗವಿ, ಮಿಸ್ಟರ್ ಜಗನ್ ಪಾಟೀಲ್, ನನ್ನ ಕುಟುಂಬದ ಜೊತೆ ಮತ್ತೆ ಈ ಮನೆಗೆ ಕಾಲಿಟ್ಟೇ ಇಡ್ತೀನಿ ಅಂತ ಓಪನ್ ಚಾಲೆಂಜ್ ಮಾಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.